ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವೀತ್. ಹೊಸ ವಿಡಿಯೋಗೆ ಸ್ವಾಗತ. ಇಂಡಿಕೇಟರ್ ನ ಬಿಲ್ಡ್ ಮಾಡೋ ಟೈಮ್ ಅಲ್ಲಿ ಯೂಟ್ಯೂಬ್ ವಿಡಿಯೋ ಮಾಡಕ್ ಆಗ್ತಿರಲಿಲ್ಲ. ಇಂಡಿಕೇಟರ್ ನ ಬಿಲ್ಡ್ ಮಾಡಕ್ಕೆ ತುಂಬಾನೇ ಟೈಮ್ ಕೊಟ್ಬಿಟ್ಟು ತುಂಬಾನೇ ಡೆಡಿಕೇಟ್ ಆಗಿ ಅದಕ್ಕೆ ಅಂತಾನೆ ತುಂಬಾನೇ ಸಮಯ ಕೊಟ್ಬಿಟ್ಟು ನಾನು ಮತ್ತೆ ನಮ್ಮ ಟೀಮು ಹೊಸ ಇಂಡಿಕೇಟರ್ ನ ಬಿಲ್ಡ್ ಮಾಡಿದೀವಿ. ಹೊಸ ಇಂಡಿಕೇಟರ್ ವರ್ಕು ಆಲ್ಮೋಸ್ಟ್ 95% ಮುಗ್ದೋಗ್ಬಿಟ್ಟಿದೆ. ಇನ್ನೇನಿದ್ರು ಅದನ್ನ ಬ್ಯಾಕ್ ಟೆಸ್ಟ್ ಮಾಡಬೇಕು, ನಿಮಗೆ ಕಳಿಸ್ಬೇಕಷ್ಟೇ. ಮಂಡೇ ಇಂದ ನಾನು ಏನೇನು ಹೊಸ ಇಂಡಿಕೇಟರ್ ಅಲ್ಲಿ ಟ್ರೇಡ್ ಅಂತೀನಿ ಅದನ್ನೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದು ನಿಮಗೆ ಹೊಸ ಇಂಡಿಕೇಟರ್ ನ ಹೇಗೆ ಯೂಸ್ ಮಾಡಬೇಕು, ಇದೆಲ್ಲ ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ತುಂಬಾನೇ ಟೈಮ್ ಕೊಟ್ಬಿಟ್ಟು ಇಂಡಿಕೇಟರ್ ನ ಬೇಕಾದ್ರೆ ನಾನು ನಾರ್ಮಲ್ ಆಗಿ ಹೆಂಗ್ ಬೇಕು ಹಂಗೆ ಬಿಲ್ಡ್ ಮಾಡ್ಬಿಟ್ಟು ನಿಮ್ಗೆ ಕೊಡ್ಬೋದಾಗಿತ್ತು. ಆ ತರ ಕೊಟ್ರೆ ನನಗೂ ಒಂದು ವ್ಯಾಲ್ಯೂ ಇರಲ್ಲ, ನಿಮ್ಗೂ ಯೂಸ್ ಮಾಡೋಕ್ಕೂ ಅದು ಯೂಸ್ಫುಲ್ ಆಗಲ್ಲ. ಅದಕ್ಕೋಸ್ಕರನೇ ತುಂಬಾನೇ ಟೈಮ್ ತಗೊಂಡು ನೀವು ಹಳೆ ಇಂಡಿಕೇಟರ್ ನೋಡ್ಬೋದು. ನಾನು ಕೊಡಕ್ಕಿಂತ ಮುಂಚೆ ನೀವೆಲ್ಲ ಕೇಳ್ತಾ ಇದ್ರಿ, ನೀವು ಫಂಡೆಡ್ ಅಕೌಂಟ್ ನ ಕ್ಲಿಯರ್ ಮಾಡಕ್ಕೆ ಯಾವ ಸ್ಟ್ರಾಟಜಿಸ್ ನ ಯೂಸ್ ಮಾಡ್ತೀರಾ, ಹಾಗೆ ನೀವು ಡೈಲಿ ಟ್ರೇಡ್ ಮಾಡಕ್ಕೆ ಯಾವ ಸ್ಟ್ರಾಟಜಿಸ್ ನ ಯೂಸ್ ಮಾಡ್ತೀರಾ ಅಂತ. ನಾನು ಅದನ್ನೆಲ್ಲ ಈ ಒಂದು ಹಳೆ ಇಂಡಿಕೇಟರ್ ಅಲ್ಲಿ ಇಟ್ಬಿಟ್ಟು ನಿಮಗೆ ಶೇರ್ ಮಾಡಿದೆ. ಅದನ್ನ ಶೇರ್ ಮಾಡಕ್ಕೂ ನಾನು ಸ್ವಲ್ಪ ಟೈಮ್ ತಗೊಂಡಿದ್ದೆ. ಅದೇ ತರ ನಮ್ಮ ಹೊಸ ಇಂಡಿಕೇಟರ್ ತುಂಬಾನೇ ಟೈಮ್ ಕೊಟ್ಬಿಟ್ಟು ಒಂದೊಂದು ಲಾಜಿಕ್ ಒಂದೊಂದು ಮೂವ್ಮೆಂಟ್ ಅಬ್ಸರ್ವ್ ಮಾಡ್ಬಿಟ್ಟು ಆ ಇಂಡಿಕೇಟರ್ ನ ಬಿಲ್ಡ್ ಮಾಡ್ಬಿಟ್ಟು ನಿಮಗೆ ಬ್ಯಾಕ್ ಟೆಸ್ಟ್ ಮಾಡಿ ನಾನು ಏನೇನು ಟ್ರೇಡ್ ತಗೊಂತೀನಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಹಳೆ ಇಂಡಿಕೇಟರ್ ಅಲ್ಲಿ ತುಂಬಾ ಜನ ನನಗೆ ಡೈಲಿ ಹಳೆ ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು ಡೈಲಿ ಯಾರ್ಯಾರು ಫಂಡೆಡ್ ಅಕೌಂಟ್ ನ ಕ್ಲಿಯರ್ ಮಾಡ್ತೀರಾ ಅವರೆಲ್ಲ ಸರ್ಟಿಫಿಕೇಟ್ ನ ಶೇರ್ ಮಾಡ್ತಾನೆ ಇರ್ತೀರಾ. ಹಾಗೆ ಹಳೆ ಇಂಡಿಕೇಟರ್ ಯೂಸ್ ಮಾಡ್ಕೊಂಡು ತುಂಬಾ ಜನ ಪ್ರಾಫಿಟೇಬಲ್ ಆಗಿದ್ದೀರಾ. ಹಾಗೆ ತುಂಬಾ ಜನಕ್ಕೆ ಟ್ರೇಡಿಂಗ್ ಮೇಲೆ ಕಾನ್ಫಿಡೆನ್ಸ್ ಬಂದಿದೆ. ಈ ಇಂಡಿಕೇಟರ್ ಈ ತರ ಇದೆ ಅಂದ್ರೆ ನೆಕ್ಸ್ಟ್ ಇಂಡಿಕೇಟರ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಯಾರು ಕೂಡ ಕೊಟ್ಟಿರಲ್ಲ. ಅದೇ ತರ ಆ ಇಂಡಿಕೇಟರ್ ನ ಬಿಲ್ಡ್ ಮಾಡಿದೀನಿ. ನಿಮ್ಗೂ ಕೊಟ್ಟಾಗ ಆ ಇಂಡಿಕೇಟರ್ ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಬೇಕು. ಅದಕ್ಕೆ ನಾನು ಮಂಡೆಯಿಂದ ಆ ಇಂಡಿಕೇಟರ್ ಅಲ್ಲಿ ಯಾವ್ಯಾವ ಬ್ಯಾಕ್ ಟೆಸ್ಟ್ ಮಾಡಕ್ಕೆ, ಆ ಇಂಡಿಕೇಟರ್ ಹೇಗೆ ವರ್ಕ್ ಆಗುತ್ತೆ ಅಂತ ಟೆಸ್ಟ್ ಮಾಡಕ್ಕೆ ಯಾವ್ಯಾವ ಟ್ರೇಡ್ ತಾಂತೀನಿ, ಯಾವ ತರ ಟ್ರೇಡ್ ತಗೋಬೇಕು ಅಂತ ಹೇಳಿ ನಿಮ್ಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಆ ಇಂಡಿಕೇಟರ್ ವಿಡಿಯೋಸ್ ನಾನು ಮಂಡೇ ಅಪ್ಲೋಡ್ ಮಾಡ್ತೀನಿ. ಹಳೆ ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು ಯಾರ್ಯಾರು ಪ್ರಾಫಿಟೇಬಲ್ ಟ್ರೇಡರ್ ಆಗಿದ್ದಾರೆ ನನಗೊಬ್ರು ಕಳಿಸಿದ್ರು ಡೈಲಿ $200 ಟಾರ್ಗೆಟ್. ಈ ಒಂದು ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು ಅವ್ರ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡು ಡೈಲಿ $200 ಮಾಡ್ತಾನೆ ಇದ್ದಾರೆ ಕಂಟಿನ್ಯೂಸ್. ಆಲ್ಮೋಸ್ಟ್ 17 ಡೇಸ್ ಇಂದ ಅವ್ರಿಗೆ ಲಾಸ್ ಇಲ್ಲ. ನನಗೆ ಡೇ 16 $6 ಆಯ್ತು, ಡೇ 12 $6 ಆಯ್ತು, ಡೇ 7 $6 ಆಯ್ತು ಅಂತ ಹೇಳಿ $200 ಟಾರ್ಗೆಟ್ ಅವರು. 200 ಇಂದ ಹೆಚ್ಚು ಆಗಿರ್ಬೋದು, 200 ಇಂದ ಕಮ್ಮಿನೂ ಆಗಿರ್ಬೋದು ಸ್ವಲ್ಪ. ಡೈಲಿ ಅವರು ಪ್ರಾಫಿಟ್ ಅಲ್ಲೇ ಟ್ರೇಡ್ ನ ಕ್ಲೋಸ್ ಮಾಡ್ತಿದ್ದಾರೆ. ಈ ಒಂದು ಹಳೆ ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು ಹಾಗೆ ಒಬ್ರು $4200 ಮಾಡಿದ್ರು ಇದೊಂದು ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು. ಆ ಲೆವೆಲ್ಗೆ ಇಂಡಿಕೇಟರ್ ಇದೆ. ಹಳೆ ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು ಟ್ರೇಡ್ ಅಕೌಂಟ್ ನ ಕ್ಲಿಯರ್ ಮಾಡಿದ್ದು, ಹಾಗೆ ಪ್ರಾಫಿಟೇಬಲ್ ಆಗ್ತಾ ಇರೋದನ್ನೆಲ್ಲ ಶೇರ್ ಮಾಡ್ತಿದ್ರಿ. ಅದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಹಾಗೆ ಕೂಡ ಹೊಸ ಇಂಡಿಕೇಟರ್ ಕೂಡ ನಾವು ತುಂಬಾನೇ ಟೈಮ್ ಕೊಟ್ಬಿಟ್ಟು ಅದಕ್ಕೆ ಅಂತಾನೆ ಡೆಡಿಕೇಟೆಡ್ ಆಗಿ ಆ ಟೈಮ್ ಕೊಟ್ಬಿಟ್ಟು ಅದು ನನಗೆ ನಿಮಗೆ ಶೇರ್ ಮಾಡೋಕ್ಕಿಂತ ಮುಂಚೆ ನನಗೆ ಚೆನ್ನಾಗಿ ವರ್ಕ್ ಆಗಬೇಕು ಮೇನ್ ಆಗಿ. ನನಗೆ ವರ್ಕ್ ಆಗ್ತಿದೆ ನಿಮಗೂ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೆ ಕೂಡ ಆ ಇಂಡಿಕೇಟರ್ ಕೂಡ ತುಂಬಾನೇ ಟೈಮ್ ಕೊಟ್ಟು ಮಾಡಿದೀನಿ. ನೀವೇ ನಿಮ್ ಮಂಡೆಯಿಂದ ಅದ್ರ ಬ್ಯಾಕ್ ಟೆಸ್ಟ್ ವಿಡಿಯೋಸ್ ನೆಲ್ಲ ನೋಡ್ತಾ ಹೋಗ್ಬೋದು. ಹಾಗೆ ಈ ಹಳೆ ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು ಹೇಗೆ ಟ್ರೇಡ್ ಮಾಡೋದು ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ ಹಳೆ ವಿಡಿಯೋದಲ್ಲೂ. ಇವತ್ತು ಕೂಡ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಎಲ್ಲರೂ ನೋಡಿ. ಹಾಗೆ ನಾವು ಇಲ್ಲಿ ಹಳೆ ಇಂಡಿಕೇಟರ್ ನ ಯೂಸ್ ಮಾಡ್ತಿದೀವಿ ಅಂದ್ರೆ ನಿಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಕ್ಕೆ ಬರಲೇಬೇಕು. ನಿಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ನೀವು ಹಳೆ ಇಂಡಿಕೇಟರ್ ಅಲ್ಲಿ ಮಾರ್ಕ್ ಮಾಡ್ಕೊಂತೀರಾ. ವಿಡಿಯೋ ಮಾಡ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯ್ತು, ಅದಕ್ಕೆ ವಿಡಿಯೋ ರೆಕಾರ್ಡಿಂಗ್ ನಿಲ್ಸಿದೆ. ಇಲ್ಲಿ ನಮ್ಮ ಹಳೆ ಇಂಡಿಕೇಟರ್ ಅಲ್ಲಿ ಯಾವ್ಯಾವ ಟ್ರೇಡ್ ಸಿಕ್ಕಿದೆ ನೋಡೋಣ. ಈ ಒಂದು ಹಳೆ ಇಂಡಿಕೇಟರ್ ನ ಆಲ್ಮೋಸ್ಟ್ 7000 ಪೀಪಲ್ ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ 1000 ಪರ್ಸನ್ಸ್ ಲೈವ್ ಚಾಟ್ ಅಲ್ಲಿ ಇದನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ನಾನು ಹೇಳ್ದಂಗೆ ಡೈಲಿ ಒಬ್ರು ಅಥವಾ ಇಬ್ರು ಫಂಡಿಂಗ್ ಅಕೌಂಟ್ ನ ಕ್ಲಿಯರ್ ಆಗಿ ಸರ್ಟಿಫಿಕೇಟ್ ನಂಗೆ ಕಳಿಸ್ತಾನೆ ಇರ್ತೀರಾ. ಯಾವ್ಯಾವ ಟ್ರೇಡ್ ಸಿಕ್ಕಿದೆ ನೋಡೋಣ. ಇಲ್ಲಿ ನಾನು ಆಲ್ರೆಡಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು 5 ಮಿನಿಟ್ಸ್ ಅಲ್ಲಾದ್ರೂ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೋಬಹುದು, 15 ಮಿನಿಟ್ಸ್ ಅಲ್ಲಾದ್ರೂ ಅಥವಾ ಹೈಯರ್ ಟೈಮ್ ಫ್ರೇಮ್ ಅಲ್ಲಾದ್ರೂ ಮಾರ್ಕ್ ಮಾಡ್ಕೋಬಹುದು. ನಿಮ್ಗೆ ನಾನು 5 ಮಿನಿಟ್ಸ್ ಅಲ್ಲೇ ಆಲ್ಮೋಸ್ಟ್ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ನೋಡಿ, ನಾನು ಒಬ್ರು ಬೆಳಗ್ಗೆ ಒಬ್ರಿಗೆ ನಾನು ಏನೇನ್ ಟ್ರೇಡ್ ತಗೊಂತೀನಿ, ಯಾವ ತರ ಟ್ರೇಡ್ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಅವಾಗ ಹಾಕಿದ್ದು ಈ ಲೈನು.
ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಕರೆಕ್ಟ್ ಆಗಿ ಇಲ್ಲಿ ರೀಟೆಸ್ಟ್ ಮಾಡಿ ಹೋಗ್ತಾ ಇದೆ. ಸೊ ತುಂಬಾ ಸತಿ ಇಲ್ಲಿ ಮಾರ್ಕೆಟ್ ಸೊ ರಿಯಾಕ್ಷನ್ ಆಗ್ತಾ ಇದೆ ಅಂದಾಗ ಸೊ ಇದೊಂದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಲೈನ್ ಆಗಿರುತ್ತೆ ಅಂತ ಹೇಳಿ ಸೊ ಇಲ್ಲಿ ನಾನು ಸಪೋರ್ಟ್ ಲೈನ್ ಅಂತ ಇದನ್ನ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ ಸೊ ಈ ಲೈನ್ ಏನು ಈ 4687 ಇದೆ. ಇಲ್ಲಿ ನೋಡಿ ರೆಸ್ಪೆಕ್ಟ್ ಆಗ್ತಾ ಇದೆಯಾ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದನ್ನು ಒಬ್ರು 4690 ಹಾಕೊಂಡಿರ್ಬೋದು ಸ್ವಲ್ಪ, ಬಟ್ ನಾನು ಹಾಕಿರೋ ಲೈನ್ ಎಕ್ಸಾಕ್ಟ್ ಆಗಿ ರೆಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್ ಅಂತಲ್ಲ. ಸೊ ಅಲ್ಲಿ ಏನೋ ಒಂದು ಮಾರ್ಕೆಟ್ ರಿಯಾಕ್ಷನ್ ಆಗ್ತಾ ಇದೆ ಅಂತ, ಅದು ನಿಯರ್ ಆಗಿರ್ಬೋದು. ಸೊ ಅಲ್ಲ, ಅದು ನೀವು ಹಾಕಿರೋ ಲೈನ್ ಹತ್ರ ಆಗಿರ್ಬೋದು, ಮಾರ್ಕೆಟ್ ಏನೋ ಒಂದು ರಿಯಾಕ್ಷನ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ನೋಡಿ ಆಯ್ತಾ. ಸೊ ಇಲ್ಲಿ ನೋಡ್ಬೋದು ನೀವು ಇದನ್ನು 4700 ಇಲ್ಲೂ ಅಷ್ಟೇ, ಮತ್ತೆ ರೆಸಿಸ್ಟೆನ್ಸ್ ಲೈನ್. ಸೊ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಅಟ್ಲೀಸ್ಟ್ ಒಂದ್ 2 ಸತಿ ಈ ಲೈನ್ ನ ಟ್ಯಾಪ್ ಮಾಡಿರ್ಬೇಕು. ಸೊ ನೀವು ಒಂದ್ ಸತಿ ಇಲ್ಲಿ ಬಂದಿದೆ ಅಂತ ಹೇಳಿ ಹಿಂಗ ಹಾಕಬಿಟ್ರೆ ಸೊ ಅದು ಯೂಸ್ಲೆಸ್. ಈ ತರ ಆಯ್ತಾ. ಇಲ್ಲಿ ನೋಡಿ ಇಲ್ಲೂ ಕೂಡ ರೆಸ್ಪೆಕ್ಟ್ ಮಾಡಿದೆ ಲೈನ್ ನ. ಇದೇ ತರ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಂಡಿದೆ. ಹಾಗೆ ವ್ಯಾಲ್ಯೂಯಿಂಗ್ ಪ್ರೊಫೈಲ್ ನ ಸೊ ಹೇಗೆ ಹಾಕೊಳ್ಳೋದು ಅಂತ ಕೇಳ್ತಾ ಇದ್ರಿ. ಸೊ ವ್ಯಾಲ್ಯೂಯಿಂಗ್ ಪ್ರೊಫೈಲ್ ನ ಮಾರ್ಕೆಟ್ ಇಲ್ಲೆಲ್ಲ ಮೂವ್ಮೆಂಟ್ ಆಗ್ತಾ ಇದೆ ಬೆಳಗ್ಗೆಯಿಂದ ನೋಡಿ. ಸೊ ಇಲ್ಲಿ ಆಲ್ರೆಡಿ ಇಲ್ಲಿಂದ ಇಲ್ಲಿ ಬಂದಿದೆ, ಇಲ್ಲೂ ಕೂಡ ರೆಡ್ ಡಾಟ್ ಬಂದಿದೆ. ಸೊ ಓಕೆ, ಈ ಟ್ರೇಡ್ ಎಲ್ಲ ಮಿಸ್ ಆಗಿದೆ ಅನ್ಕೊಳ್ಳೋಣ. ಇಲ್ಲಿಂದ ಇಲ್ಲಿವರೆಗೂ ವ್ಯಾಲ್ಯೂಯಿಂಗ್ ಪ್ರೊಫೈಲ್ ಆಗ್ತಿದೆ. ಸೊ ಈ ವ್ಯಾಲ್ಯೂಯಿಂಗ್ ಪ್ರೊಫೈಲ್ ಏನೇನು ಬಂದಿದೆ ಆ ಲೈನ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಕೂಡ ನಿಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ತರ ವರ್ಕ್ ಆಗುತ್ತೆ. ಸೊ ಏನು ವ್ಯಾಲ್ಯೂಯಿಂಗ್ ಪ್ರೊಫೈಲ್ ಲೈನ್ಸ್ ಇದೆ ಅದು ನಿಮಗೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ತರ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಗ್ರೀನ್ ಡಾಟ್ ಬಂದಿದೆ. ಸೊ ಇಲ್ಲಿ ನಮ್ಗೆ ಆರಾಮಾಗಿ, ಸೊ ನಿಮ್ಗೆ ಗೊತ್ತಿರೋದಾದ್ರೆ ಈ ಟ್ರೇಡ್ ನ ಆರಾಮಾಗಿ ಕ್ಯಾಚ್ ಮಾಡಬಹುದು ಆಯ್ತಾ. ಇಲ್ಲೇ ನೋಡಿ 1:1 ನಿಮ್ಗೆ ಇಲ್ಲೂ ಕೂಡ ಫಿಬ್ ಲೆವೆಲ್ ಗೆ ಟಾರ್ಗೆಟ್ ಆಗುತ್ತೆ. ಸೊ ಇಲ್ಲ ಅಂದ್ರೆ ನೋಡಿ ಇಲ್ಲೂ ಕೂಡ ನಿಮ್ಗೆ ಸೊ ವ್ಯಾಲ್ಯೂಯಿಂಗ್ ಪ್ರೊಫೈಲ್ ನ ಸ್ವಲ್ಪ ರಿಜೆಕ್ಷನ್ ಮಾಡ್ತಾ ಇದೆ, ಬಟ್ ಸ್ಟ್ರಾಂಗ್ ರಿಜೆಕ್ಷನ್ ಇಲ್ಲ, ಇಲ್ಲೇ ಗೊತ್ತಾಗ್ತಾ ಇದೆ. ಸೊ EMA ಕ್ರಾಸ್ ಆಗಿದೆ, ಇಲ್ಲಿ ನೋಡಿ ಇಲ್ಲಿವರೆಗೂ ಹೋಗಿದೆ. ನಾನು ಒಂದು ಕೂಡ ಇಲ್ಲೊಂದು ಟ್ರೇಡ್ ತಗೊಂಡಿದ್ದೆ ಆಯ್ತಾ. ಸೊ ಈ ರಿಜೆಕ್ಷನ್ ನ ಇಲ್ಲಿ ಏನ್ ರಿಜೆಕ್ಷನ್ ಆಗ್ತದೆ, ಇಲ್ಲಿ ರೆಡ್ ಡಾಟ್ ಬಂದಿದೆ ನೋಡಿ ಆಯ್ತಾ. ಇಲ್ಲೊಂದು ಸಪೋರ್ಟ್ ಲೈನ್ ಕೂಡ ಇದೆ. ಇದನ್ನ ನೀವು ಫಿಬ್ ಹಾಕೋಣ. ಫಿಬ್ ಲೆವೆಲ್ ಅಲ್ಲಿ ಇದೆಯಾ ಆ ಟ್ರೇಡ್ ನ ನೋಡಿ ಕ್ಯಾಚ್ ಮಾಡೋಣ. ಓಕೆನಾ. ಇಲ್ಲಿ ನೋಡಿ ಎಕ್ಸಾಕ್ಟ್ ಫಿಬ್ ಲೆವೆಲ್ ಅಲ್ಲಿ ಮಾರ್ಕೆಟ್ ರಿಯಾಕ್ಷನ್ ಆಗಿದೆ ನೋಡಿ ಆಯ್ತಾ. ಈ ಟ್ರೇಡ್ ನೀವು ತಗೋಬಹುದು. ಬಟ್ ಇಲ್ಲಿ ನೋಡಿ ರೆಡ್ ಡಾಟ್ ಬಂದಾದ್ಮೇಲೆ ಸೊ ಮತ್ತೆ ಮಾರ್ಕೆಟ್ ಇಲ್ಲಿ ಬಂದಿದೆ. ಸೊ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದ್ರೂ ಈ ಟ್ರೇಡ್ ಸಿಕ್ಕಿದೆ ನೋಡಿ. ಇಲ್ಲಿ ನೋಡಿ ಈ ಟ್ರೇಡ್ ಎಕ್ಸಾಕ್ಟ್ಲಿ ವ್ಯಾಲ್ಯೂಯಿಂಗ್ ಪ್ರೊಫೈಲ್ ನಿಮ್ಗೆ ಏನ್ ಹಾಕೊಂಡಿದ್ದೀರಾ ಸೊ ಅದೇ ಲೈನ್ ರೆಸ್ಪೆಕ್ಟ್ ಮಾಡ್ಬಿಟ್ಟು ಸೊ ನಮ್ಗೆ ಗ್ರೀನ್ ಡಾಟ್ ಕೂಡ ಬಂದಿದೆ ನಮ್ಮ ಇಂಡಿಕೇಟರ್ ಅಲ್ಲಿ. ನೀವು ಆರಾಮಾಗಿ ಈ ಟ್ರೇಡ್ ನ ಕ್ಯಾಚ್ ಮಾಡಬಹುದು. ಎಲ್ಲಾ ಟ್ರೇಡ್ ಮಿಸ್ ಆಯ್ತು. ಸೊ ದಿನಕ್ಕೆ ಒಂದೇ ಟ್ರೇಡ್ ಅಂತ ಸೊ ಈ ತರ ಹೈ ಎಕ್ಯುರೆಸಿ ಟ್ರೇಡ್. ಇಲ್ಲಿ ನಮ್ಗೆ ಫಿಬ್ ಕೂಡ ಸಿಗುತ್ತೆ ನೋಡೋಣ. ನೋಡಿ ಫಿಬ್ ಲೆವೆಲ್ ಅಲ್ಲೂ ಕೂಡ ಇದೆ, ಪ್ರೊಫೈಲ್ ಲೈನ್ ಕೂಡ ಇದೆ, ನೀವು ಮಾರ್ಕ್ ಮಾಡಿರೋ ಸಪೋರ್ಟ್ ಲೈನ್ ಕೂಡ ಇದೆ. ಸೊ ಎಷ್ಟು ಹೈ ಅಕ್ಯುರೆಸಿ ಟ್ರೇಡ್ ಆಗಿದೆ ನೋಡಿ. ಫಿಬ್, ಸಪೋರ್ಟ್, ವ್ಯಾಲ್ಯೂಯಿಂಗ್ ಪ್ರೊಫೈಲ್ ಲೈನ್ ಸೊ ಎಲ್ಲ ಇದೆ ನಿಮಗೆ ಹೈ ಅಕ್ಯುರೆಸಿ ಟ್ರೇಡ್ ನೋಡಿ. ಇಲ್ಲಿ ನೋಡಿ ಸೊ ಇಲ್ಲಿವರೆಗೂ ಹೋಗಿದೆ. ಇಲ್ಲಿ ನೋಡಿ ವ್ಯಾಲ್ಯೂಯಿಂಗ್ ಪ್ರೊಫೈಲ್ ಲೈನ್ ಏನ್ ಸೆಂಟರ್ ಲೈನ್ ಇದೆ POC ಲೈನ್ ನ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಇದನ್ನ ರೆಸ್ಪೆಕ್ಟ್ ಮಾಡ್ಬಿಟ್ಟು ಎಲ್ಲಿವರೆಗೂ ಹೋಗಿದೆ ಆಯ್ತಾ. ಸೊ ಒಂದೊಂದು ಈ ಟ್ರೇಡ್ ಗೊತ್ತಾಗಲ್ಲ ಅನ್ಕೊಳ್ಳಿ, ಬೇಡ ಬಿಡಿ. ಇಲ್ಲಿ ನೋಡಿ ಇಂಡಿಕೇಟರ್ ಅಲ್ಲಿ ಡಾಟ್ ಬಂದಿರೋ ಟ್ರೇಡ್ ನೇ ಸಾಕು. ಇಲ್ಲಿ ನೋಡಿ ಫಿಬ್ ಲೆವೆಲ್ ಅಲ್ಲಿ ಇತ್ತು, ಸಪೋರ್ಟ್ ಇತ್ತು, ವ್ಯಾಲ್ಯೂಯಿಂಗ್ ಪ್ರೊಫೈಲ್ ರಿಜೆಕ್ಷನ್ ಕೂಡ ಇತ್ತು, ಎಲ್ಲ ನಿಮಗೆ ಒಂದೇ ಸತಿ ಕನ್ಫರ್ಮೇಶನ್ ಆದಾಗ ನೀವು ಆರಾಮಾಗಿ ಸೊ ಆರಾಮಾಗಿ ಟ್ರೇಡ್ ನ ತಗೋಬಹುದು. ಇಲ್ಲಿ ನೋಡಿ ಸೊ ಓಕೆನಾ. ಒನ್ ಟ್ರೇಡ್ ಹೈ ಅಕ್ಯುರೆಸಿ ಟ್ರೇಡ್ ಆಯ್ತಾ. ನಿಮ್ಗೆ ಇನ್ನೂ ಒಂದ್ ಹೇಳಿದೀನಿ. ಸೊ ಇಲ್ಲಿಂದ ಈ ತರ ಮೇಲ್ ಹೋದಾಗ ನೀವು ಫಿಬ್ ಹಾಕಿದ್ರೆ ನೋಡಿ ಈ ಟ್ರೇಡ್ ನು ಕ್ಯಾಚ್ ಮಾಡಬಹುದು ಆಯ್ತಾ. ನಾವು ಹೈ ಅಕ್ಯುರೆಸಿ ಟ್ರೇಡ್ ನೋಡೋಣ. ಸೊ ಈ ತರ ಮೇಲ್ ಹೋದಾಗ ನೀವು ಇಲ್ಲೂ ಕೂಡ ವ್ಯಾಲ್ಯೂಯಿಂಗ್ ಪ್ರೊಫೈಲ್ ಹಾಕಿ ನೋಡೋಣ ಎಲ್ಲಿಗೆ ಬಂದಿದೆ ಅಂತ ಹೇಳಿ. ಇಲ್ಲಿಂದ ಇಲ್ಲಿವರೆಗೂ ಹೋಗಿದ್ಯಾ ನೋಡಿ. ಎಕ್ಸಾಕ್ಟ್ ಆಗಿ ಇಲ್ಲೇ ಸಪೋರ್ಟ್ ಲೈನ್ ಕೂಡ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಮಾರ್ಕೆಟ್ ಎಕ್ಸಾಕ್ಟ್ ಆಗಿ ಇಲ್ಲೇ ರಿಯಾಕ್ಷನ್ ಮಾಡೋಗಿದೆ. ಈ ವ್ಯಾಲ್ಯೂಯಿಂಗ್ ಪ್ರೊಫೈಲ್ ಇಲ್ಲ ಹಾಕಿದ್ರು ಕೂಡ ನಿಮ್ಗೆ ಸಿಗ್ತಾ ಇದೆ ಹಳೆ ನೋಡಿ
ಇಲ್ಲ ಹಾಕಿದ್ ಕೂಡ ಸಿಗ್ತಾ ಇದೆ. ಸೊ ನೋಡಿ ಆಮೇಲೆ ಇಲ್ಲೂ ಕೂಡ ನಿಮಗೆ ಫಿಬ್ ಇದೆ ನೋಡಿ, ಫಿಬ್ಬು ಕೂಡ ಇದೆ. ಹೈ ಕನ್ಫರ್ಮೇಶನ್ ಈ ತರ ಟ್ರೇಡ್ ಎಲ್ಲ ನಿಮಗೆ ಹೈ ಕನ್ಫರ್ಮೇಶನ್ ಆಗಿರುತ್ತೆ. ಸೊ ಈಸಿಯಾಗಿ ಸೊ ನೀವು ಏನು ಮಾರ್ಕೆಟ್ ಅಲ್ಲಿ ಕಲ್ತಿರ್ತೀರಾ ಅದನ್ನ ಕರೆಕ್ಟ್ ಆಗಿ ಟೈಮ್ಗೆ ಸೊ ನೀವು ಅಪ್ಲೈ ಮಾಡಬೇಕು. ಸೊ ಮಾರ್ಕೆಟ್ ಆದೋದ್ಮೇಲೆ ಎಕ್ಸ್ಪ್ಲೈನ್ ಮಾಡೋದು ಈಸಿ, ಬಟ್ ಲೈವ್ ಮಾರ್ಕೆಟ್ ಅಲ್ಲಿ ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಬೇಕು. ಸೊ ಆ ತರ ನೀವು ಪ್ರಿಪೇರ್ ಆಗ್ಬೇಕು. ನೀವು ಪ್ರಿಪೇರ್ ಆಗ್ತಾ 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 ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನೋಡಿ, ನಾನು ಏನು ಬೆಳಗ್ಗೆ ಅವ್ರಿಗೆ ಹೇಳ್ಕೊಟ್ಟೆ, ಸೊ ಒಬ್ರಿಗೆ ಹೇಳ್ಕೊಟ್ನಲ್ಲ, ಅವ್ರು ನೋಡ್ತಾ ಇದ್ರು. ಸೊ ಓಕೆನಾ, ಇಲ್ಲಿಂದ ಕರೆಕ್ಟ್ ಆಗಿ ರಿಜೆಕ್ಷನ್ ಇದೆಲ್ಲೋ ಇದ್ದಾಗ ಹೇಳ್ಕೊಟ್ಟೆ. ಸೊ ಈ ಕ್ಯಾಂಡಲ್ ಗ್ರೀನ್ ಡಾಟ್ ಬಂತು. ಸೊ ನಾನು ಏನು ಸಪೋರ್ಟ್ ಲೈನ್ ಮಾಡಿದೆ ಅಲ್ಲೇ ಬಂತು. ಸೊ ಒಂದು ಟ್ರೇಡ್ ಆಯ್ತಾ. ಸೊ ಅವ್ರಿಗೆ ಇಲ್ಲೇ ಟ್ರೇಡ್ ಸಿಕ್ಬಿಡ್ತು. ನಾನು ಅವ್ರಿಗೆ ಇಲ್ಲೇ ತೋರಿಸ್ತೆ ಈ ತರ ಅಂತ ಸಿಂಪಲ್ ವೇಲಿ ಆಯ್ತಾ. ಅವ್ರಿಗೆ ಲೈವ್ ಆಗೇ ತೋರಿಸ್ತೆ. ಅದೇ ತರ ಇಲ್ಲಿ ನೋಡಿ. ಸೊ ಇಲ್ಲೂ ಕೂಡ ನಾವು ನೋಡಿದ ತಕ್ಷಣನೇ ಫಿಬ್ ಇದೆಯಾ ಅಂತ ಹೇಳಿ ಹಾಕಬೇಕು. ವ್ಯಾಲ್ಯೂಮ್ ಪ್ರೊಫೈಲ್ ನ ಹಾಕಿರ್ತೀರಾ, ಓಕೆ ಇಲ್ಲೊಂದು ರೆಸ್ಪೆಕ್ಟ್ ಮಾಡ್ತಾ ಇದೆ, ಸೊ ನಿಮ್ಗೆ ಗೊತ್ತಾಗ್ಬೇಕು. ಸೊ ಇಲ್ಲಿ ನೋಡಿ, ಬಟ್ ಇಲ್ಲಿ ನಮ್ಮ ಮಾರ್ಕೆಟ್ ಸೊ ಟ್ರ್ಯಾಪ್ ಮಾಡಕ್ಕೂ ಬಿಡೋದಿದೆ. EMA ಕೂಡ ರಿಜೆಕ್ಷನ್ ಆಗ್ಬಿಟ್ಟು ಕೆಳಗೆ ಬಂದ್ಬಿಟ್ಟು ಆಮೇಲೆ ಮೇಲೆ ಹೋಗಿದೆ. ಸೊ ಒಂದೊಂದ್ಸತಿ ಸ್ಟಾಪ್ ಲಾಸ್ ಕೂಡ ಆಗುತ್ತೆ. ಸೊ ಸ್ಟಾಪ್ ಲಾಸ್ ನ ಅಕ್ಸೆಪ್ಟ್ ಮಾಡು. ಸೊ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ನ ಎಂಜಾಯ್ ಮಾಡು. ಸೊ ಇದೇ ತರ ರೂಲ್ಸ್ ನ ನೀವು ಸೆಟ್ ಮಾಡ್ಕೊಳ್ಳಿ. ಸ್ಟಾಪ್ ಲಾಸ್ ಸಿಟ್ ಆಯ್ತು ಅಂತ ಹೇಳಿ ಅಯ್ಯೋ ಸ್ಟಾಪ್ ಲಾಸ್ ಹಿಟ್ ಆಯ್ತು ಆತರ ನೀವು ಸೊ ಡಿಮೋಟಿವೇಟ್ ಆಗ್ಬೇಡಿ ಆಯ್ತಾ. ಸೊ ಎಲ್ಲದು ಮಾರ್ಕೆಟ್ ಅಲ್ಲಿ ಸೊ ಎಲ್ಲ ನಿಮಗೆ 10ಕ್ಕೆ ಹೈ ಟ್ರೇಡ್ ಪಾಸ್ ಆಗ್ತಿದೆ ಅಂದ್ರೂ ಸೊ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ಸೊ ರಿಸ್ಕ್ ರಿವಾರ್ಡ್ ನ ಕರೆಕ್ಟ್ ಆಗಿ ನೀವು ಮೇಂಟೈನ್ ಮಾಡ್ಬೇಕಷ್ಟೇ. ಸೊ ನೀವು ಲಾಸ್ ಆಗ್ತಿದ್ದಾಗ ಅದು ಎಲ್ಲಿಗಾರ ಹೋಗ್ಲಿ ಮೇಲೆ ಹೋಗುತ್ತೆ ಹೋಗುತ್ತೆ ಅಂತ ಹೇಳಿ ನೀವು ಬಿಟ್ಕೊಂಡಾಗ ಸೊ ಅದೇನಾಗುತ್ತೆ, ನಿಮ್ ಕ್ಯಾಪಿಟಲ್ ಹೋಗ್ಬಿಡುತ್ತೆ. ಸೊ ಆತರ ಮಾಡ್ಕೊಬಿಡಿ. ಸೊ ಕ್ಯಾಪಿಟಲ್ ನ ಆಕ್ಸಿಜನ್ ತರ ಸೇವ್ ಮಾಡಿ. ನಾನು ಯಾವಾಗ್ಲೂ ಬಿಡ್ಕೊಂತೀನಿ. ಸೊ ನಾನು ಇಂಡಿಯಾ ಮಾರ್ಕೆಟ್ ಮತ್ತೆ ಎಲ್ಲ ಮಾಡ್ತಿದ್ದಾಗ 2000 ಲಾಸ್ ನೋಡಿದ ತಕ್ಷಣನೇ ಎಕ್ಸಿಟ್ ಮಾಡ್ತಾ ಇದೆ. ಸೊ ಅದ್ರ ಮೇಲೆ ಲಾಸ್ ಆಗಕ್ಕೆ ಬಿಡ್ತಾನೆ ಇರಲ್ಲ. ಹಿಂದಕ್ಕೆ ಬಂತ ಅಂದ್ರೆ ಎಕ್ಸಿಟ್ ಮಾಡ್ತದೆ. ಅದೇ ತರ ಸೊ ನಾ ಫಾರೆಕ್ಸ್ ಅಲ್ಲಿ ಹಿಂದಕ್ಕೆ ಬರ್ತಾ ಇದೆ ಅಂದ್ರೆ ಸೊ ಎಕ್ಸಿಟ್ ನೆಕ್ಸ್ಟ್ ಟ್ರೇಡ್ ಅಲ್ಲಿ ಅದನ್ನ ಮಾಡ್ಕೊಳ್ಳೋಣ ಅಂತ ಆಯ್ತಾ. ಸೊ ಅದನ್ನ ನಾವು ಎಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತೀವಿ ಸೊ ಅದನ್ನ ನಾನು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತೀನಿ. ಓಕೆನಾ. ಸ್ಟಾಪ್ ಲಾಸ್ ಮಾರ್ಕೆಟ್ ಅಲ್ಲಿ ಎರಡೇ ಆಗ್ಬೇಕು. ಸ್ಟಾಪ್ ಲಾಸ್ ಹಿಟ್ ಆಗ್ಬೇಕು, ಇಲ್ಲ ಟಾರ್ಗೆಟ್ ರೀಚ್ ಆಗ್ಬೇಕು. ಓಕೆನಾ. ಸೊ ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ನ ಫಿಕ್ಸ್ ಮಾಡಿದ್ಮೇಲೆ ಸೊ ಮಾರ್ಕೆಟ್ ಅಲ್ಲಿ ನಂಗೆ ಹೆದರೋ ರೀತಿನೇ ಇಲ್ಲ. ಸೊ ಸುಮ್ಮನೆ ಸ್ಟಾಪ್ ಲಾಸ್ ನ ಇಲ್ಲಿ ಇಟ್ಟಿರ್ತೀನಿ ಅನ್ಕೊಳ್ಳಿ. ಸೊ TP ನ ಇಲ್ಲಿ ಇಟ್ಟಿರ್ತೀನಿ. ಸೊ ಎರಡರಲ್ಲಿ ಒಂದ್ ಆಗ್ಬೇಕಲ್ವಾ. ಸೊ ಅದನ್ನ ಆಗುತ್ತಾ. ಸೊ TP ಹತ್ತತ್ರ ಬಂದಾಗ ಸೊ ರಿಯಾಕ್ಷನ್ ಸೊ ಇಲ್ಲಿ ನಿಮ್ಗೆ ರಿಜೆಕ್ಷನ್ ಕ್ಯಾಂಡಲ್ ಏನಾದ್ರೂ ಕಾಣ್ತಾ ಇದೆ ಅಂದಾಗ ಸೊ ನೀವು ಎಕ್ಸಿಟ್ ಮಾಡಬಹುದು. ಅದನ್ನ ಬಿಟ್ಟು ನೀವು ಸ್ಟಾಪ್ ಲಾಸ್ ಹತ್ತತ್ರ ಹೋಗ್ತಾ ಇರುತ್ತೆ. ಸೊ ಅವಾಗ ನೀವು ಇನ್ನೂ ಸ್ಟಾಪ್ ಲಾಸ್ ನ ಕೆಳಗ್ ಕಾಣಬಹುದು. ಓ ಇಲ್ಲಿವರೆಗೂ ಬಂದು ಮೇಲೆ ಹೋಗ್ಬೋದು ಅಂತೇಳಿ. ಸೊ ಆ ತರ ಮಿಸ್ಟೇಕ್ ನ ಮಾಡಕ್ಕೆ ಹೋಗ್ಬಿಡಿ. ಬೇಕಾದ್ರೆ ಏನ್ ಸ್ಟಾಪ್ ಲಾಸ್ ಇದೆ ಅರ್ಧಕ್ಕೆ ಬಂದಾಗ ಬೇಕಾದ್ರೆ ಎಕ್ಸಿಟ್ ಆಗ್ಬಿಡಿ. ಫುಲ್ ಸ್ಟಾಪ್ ಲಾಸ್ ನ ಕೊಡಕ್ ಹೋಗ್ಬಿಡಿ. ಬಟ್ ಸೊ ನಿಮ್ ಕ್ಯಾಪಿಟಲ್ ನ ಸೇವ್ ಮಾಡಕ್ಕೆ ಫಸ್ಟ್ ನೀವು ಥಿಂಕ್ ಮಾಡಿ. ನಾನು ಇಲ್ಲಿಂದ ಟ್ರೇಡ್ ತಾಂತಿದ್ದೀನಿ ಅಂದ್ರೆ ನನಗೆ ಎಷ್ಟು ಲಾಸ್ ನ ಈ ಒಂದು ಟ್ರೇಡ್ ಗೆ ಕೊಡ್ತಾ ಇದೀನಿ. ಸೊ ನಾನು ಎಷ್ಟು ಲಾಟ್ ಅಲ್ಲಿ ಹೋಗ್ಬೇಕು ಅದನ್ನ ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಥಿಂಕ್ ಮಾಡ್ಬಿಟ್ಟು ಟ್ರೇಡ್ ನ ಪಂಚ್ ಮಾಡ್ಬೇಕು. ಸೊ ನೀವು ಅದನ್ನ ಆ ತರ ಪ್ರಾಕ್ಟೀಸ್ ಮಾಡ್ಬೇಕು. ನಿಮ್ಗೆ ಪ್ರಾಕ್ಟೀಸ್ ಮಾಡ್ತಾ 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 ನಿಮ್ಗೆ ತುಂಬಾನೇ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಇದೆ. ಇಲ್ಲಿ ಯಾವುದೇ ವ್ಯಾಲ್ಯೂ ಪ್ರೊಫೈಲ್ ಇಲ್ಲ. ಸೊ ಇಲ್ಲೇ ಇದಾಯ್ತು, ಇಲ್ಲ ಹಿಂದೆ ಹಾಕಿದ್ರೆ ಇಲ್ಲಿದೆ. ಸೊ ನಮ್ಗೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ವ್ಯಾಲ್ಯೂ ಪ್ರೊಫೈಲ್ ನ ಇಲ್ಲಿಂದ ಇಲ್ಲಿವರೆಗೂ ಹಾಕೋಣ ಆಯ್ತಾ. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ಇಲ್ಲಿ ಲೈನ್ ಹಾಕ್ತೀನಿ ನೋಡಿ. ಮಾರ್ಕೆಟ್ ಎಕ್ಸಾಕ್ಟ್ ಆಗಿ ಇಲ್ಲೇ ರೆಸ್ಪೆಕ್ಟ್ ಮಾಡಿ ಇದಾಗ್ತದೆಯಾ, ಈ ಲೈನ್ ಕೂಡ ಹಾಕೋಣ. ಇಲ್ಲಿ ನೋಡಿ, ಇಲ್ಲಿ ಬಂದು ಸೊ ಕ್ಲೋಸ್ ಆಗಿದ್ಯಾ. ಈ ತರ ವ್ಯಾಲ್ಯೂ ಪ್ರೊಫೈಲ್ ಸೊ ನೀವು ಈಸಿ ವೇಲಿ ಹಾಕೋ ಮೆಥಡ್ ನ ನೋಡ್ಕೋಬೇಕು. ಈ ತರ ಕನ್ಸಲ್ಟೇಷನ್ ಇದ್ದಾಗ ಸೊ ನೋಡಿ ಟ್ರೇಡ್ ತಗೋಬೇಕು. ಈ ಕನ್ಸಲ್ಟೇಷನ್ ಇದ್ದಾಗ ಅವಾಯ್ಡ್ ಮಾಡ್ಬಿಡಿ ಯಾವತ್ತಿನ ಟ್ರೇಡ್ ನೇ. ಸೊ ನೆಕ್ಸ್ಟ್ ದಿನ ಮಾರ್ಕೆಟ್ ಇರುತ್ತೆ. ಸೊ ನೆಕ್ಸ್ಟ್ ದಿನ ಟ್ರೇಡ್ ಪ್ಲಾನ್ ಮಾಡಿ. ಬಟ್ ನಿಮ್ ಕ್ಯಾಪಿಟಲ್ ನ ಸೇವ್ ಮಾಡೋಕೆ ಫಸ್ಟ್ ಥಿಂಕ್ ಮಾಡಿ. ಸೊ ಹಾಗೆ ಈ ಒಂದು ಇಂಡಿಕೇಟರ್ ನ ಸೊ ಯಾರ್ಯಾರು ಯೂಸ್ ಮಾಡ್ತಾ ಇದ್ದೀರಾ ಸೊ ಆ ಒಂದು ರಿವ್ಯೂ ನ ಹಾಕದ್ ಮರಿಬೇಡಿ. ತುಂಬಾ ಸಿಂಪಲ್ ಆಗಿ ಈ ತರ ಟ್ರೇಡ್ ಪ್ಲಾನ್ ಮಾಡಿ. ಫಸ್ಟ್ ನಿಮ್ ಥಿಂಕಿಂಗ್ ಕ್ಯಾಪಿಟಲ್ ಸೇವಿಂಗ್ ಕಡೆನೇ ಇರಬೇಕು. ಹಾಗೆ ನಮ್ಮ ಟೀಮು ಆಲ್ಗೋ ಕೂಡ ಬಿಲ್ಡ್ ಮಾಡ್ತಾ ಇದೆ. ಸೊ ಆಲ್ಮೋಸ್ಟ್ ಆಲ್ಗೋ ವರ್ಕ್ ಮುಗಿದ್ಬಿಟ್ಟು ಅದ್ರ ಬ್ಯಾಕ್ ಟೆಸ್ಟ್ ನಡೀತಾ ಇದೆ.
ಸೊ ಬ್ಯಾಕ್ ಟೆಸ್ಟ್‌ಗೆ ನಮ್ಗೆ ಮಿನಿಮಮ್ 5 ಟು 10 ವೀಕ್ಸ್ ಬೇಕೇ ಬೇಕು. ಸೊ ಅದು ನಿಮ್ಗೆ ಗೊತ್ತಿರೋ ತರ ಮಾರ್ಕೆಟ್ ಒಂದೊಂದ್ ವೀಕಲ್ಲಿ ಒಂದೊಂದ್ ತರ ಇರುತ್ತೆ. ಸೊ ಅದೆಲ್ಲ ನಮ್ಗೆ ಬ್ಯಾಕ್ ಟೆಸ್ಟ್ ಆಗಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ, ಸೊ ಅದನ್ನ ನೋಡ್ಬಿಟ್ಟು ಅದಾದ್ಮೇಲೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅದನ್ನು ಕೂಡ. ಸೊ ಈ ಒಂದು ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅಂತೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಗೆ ಏನ್ ಅನಿಸ್ತು ಅಂತೇಳಿ ಅದೇನೇ ಆಗಿರ್ಲಿ ಕಮೆಂಟ್ ಹಾಕಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಆಲ್.